ನಿಜ. ಕ್ರಿಕೆಟರ್ ಆಗ್ಬೇಕು ಅನ್ನೋ ಕನಸು ಆನಂತರ ಸಿನಿಮಾಗೆ ಬದಲಾಗಿದ್ದು ಯಾಕೆ ಅಂದ್ರೆ ಕ್ರಿಕೆಟರ್ ಆಗಿ ಯಾವ ಮಟ್ಟಿಗೆ ತಲುಪಿದ್ರು ಅಭಿಮನ್ಯು ಅವರು ಅಂತ, ಯಾವ ಸ್ಟೇಜ್ ತನಕ ಇದ್ರು ಅಂತ? ಕ್ರಿಕೆಟ್ ಅಂದ್ರೆ ಅಂಡರ್ 16, ಅಂಡರ್ 19 ಅಂಡ್ ಅಂಡರ್ 22 ಸೆಲೆಕ್ಷನ್ ಮ್ಯಾಚಸ್ ಅಂತ ನಡೆಯುತ್ತೆ. ಓಕೆ, ಹೌದು. ಸ್ಟೇಟ್ ಆಡ್ಬೇಕಾದಾಗ ಸೆಲೆಕ್ಷನ್ ಝೋನ್ಸ್ ಗಳು ಮಾಡ್ತಾರೆ. ಸೊ ಸೌತ್ ಝೋನ್, ನಾರ್ತ್ ಝೋನ್ ಈ ತರ ಆತರ ಝೋನ್ ಗಳು ಆಡಿದೀನಿ. ಸ್ಟೇಟ್ ಯಾವ ವರ್ಷ ಸೆಲೆಕ್ಟ್ ಆಗಿಲ್ಲ. 2 ವರ್ಷ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಡಿದೀನಿ. ಇದಾಡಿದೀನಿ. ಅಂಡ್ ಫೈನಲಿ ಅಂಡರ್ 22 ಸೆಲೆಕ್ಷನ್ ಮ್ಯಾಚಸ್ ಅಲ್ಲಿ ಇಲ್ಲೂ ಜ್ಞಾಪಕ ಇದೆ, ಒಂದು 3-4 ಮ್ಯಾಚಸ್ ಏನೋ ನಡೆಯುತ್ತೆ. ಅದ್ರಲ್ಲಿ ಒಂದು ಫಸ್ಟ್ ಮ್ಯಾಚ್ ಒಂದು ಚಾನ್ಸ್ ಸಿಗುತ್ತೆ. ಓಕೆ. ಸೊ ಅದರಲ್ಲಿ 9 overs 27 runs 2 wickets ಏನೋ ತಗೊಂತೀನಿ. ಅದಾದ್ಮೇಲೆ ಯಾವ ಮ್ಯಾಚ್ ಚಾನ್ಸ್ ಸಿಗಲ್ಲ. ಸೊ ಅದಾದ್ಮೇಲೆ ಓಕೆ, ನಾನು ಇಷ್ಟು ಚೆನ್ನಾಗಿ ಮಾಡ್ದಲ್ಲ, ನನ್ಗೆ ಏನಕ್ಕೆ ಸಿಗ್ಲಿಲ್ಲ ಅಂತ ನಾನು ಯೋಚನೆ ಮಾಡಿದೆ. ನನ್ಗೆ ಅನ್ಸಿದ್ದು ಈ ಮೀಡಿಯಂ ಕೋರ್ಟ್ ಟ್ಯಾಲೆಂಟ್ ಇರೋರಿಗೆ ತುಂಬಾ ಜನ ಇರ್ತಾರೆ. ಲಕ್ಷಾಂತರ ಜನದಲ್ಲಿ ಕ್ರಿಕೆಟರ್ಸ್ ನಿಮ್ಗೆ ಏನು ಒಂದು 20-25 ಟೀಮ್ ಸ್ಕ್ವಾಡ್ ಆಗೋದು, ಸ್ಟೇಟ್ ಆಗ್ಲಿ ಇಂಡಿಯಾ ಆಗ್ಲಿ. ಸೊ ಆ ಕೂತ್ ನೋಡಿದಾಗ ಇಲ್ಲ, ಇನ್ನು ತುಂಬಾ ಹೆವಿ ಟ್ಯಾಲೆಂಟ್ ಬೇಕೇನೋ. ಒಂದು ಟೈಮಲ್ಲಿ ನಾವು ನಮ್ಮನ್ನ ಇದು ಮಾಡ್ಕೊಳ್ಳೇಬೇಕಾಗುತ್ತೆ, ಅವಲೋಕನ ಮಾಡ್ಕೋಬೇಕಾಗುತ್ತೆ. ಏನು ನನ್ಗೆ ಇದೆಲ್ಲ ಅಷ್ಟು ಟ್ಯಾಲೆಂಟ್ ಇದೆಯಾ, ನಾನು ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋದ್ರಿಂದ ನನ್ನ ಲೈಫ್ ಏನು, ಇದಲ್ಲಿ ಏನಾರ ನಾನು ಮಾಡಬಲ್ನ, ನನ್ಗೆ ಏನಂದ್ರೆ ಯಾವ್ದಾರ ಒಂದು ಫೀಲ್ಡ್ ಅಲ್ಲಿ ಏನಾರ ಒಂದು ಹೆಸರು ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಸೊ ಹಂಗ ಯೋಚನೆ ಮಾಡಿದಾಗ ನನಗೆ ಕ್ರಿಕೆಟ್ ಅಲ್ಲಿ ನನ್ನ ಫ್ಯೂಚರ್ ಕಾಣ್ಲಿಲ್ಲ. ಯಾಕಂದ್ರೆ ಅಂಡರ್ 22 ಇಸ್ ಲಾಸ್ಟ್. ಅಲ್ಲಿ ನೀವು ಸ್ಟೇಟ್ ಆಡ್ಲಿಲ್ಲ ಅಂತ ಹೇಳಿದ್ರೆ ಅದಾದ್ಮೇಲೆ ರಂಜಿ ಆಗ್ಲಿ ಇಂಡಿಯಾ ಆಗ್ಲಿ ಆಡೋದು ತುಂಬಾ ಕಷ್ಟ ಇದೆ. ಸೊ ನಾನೇನು ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಇದಿತ್ತು. ಸೊ ಅಲ್ಲಿ ಅನ್ಸ್ತು ಇಲ್ಲ, ಕ್ರಿಕೆಟ್ ಮೋಸ್ಟ್ಲಿ ನನ್ಗಿಂತ ಇನ್ನೂ ಹೆವಿ ಬೇಕು ಟ್ಯಾಲೆಂಟ್. ಸೊ ಅಷ್ಟು ಇಲ್ಲ ನನಗೆ ಕ್ರಿಕೆಟ್ ಅಲ್ಲಿ. ಸೊ ಅದನ್ನ ಮಾತಾಡಿ ಅಪ್ಪನಿಗೆ ಇವತ್ತು ಡಿಸೈಡ್ ಮಾಡಿ ನೆಕ್ಸ್ಟ್ ಸಲ ಬಿಟ್ಬಿಡೆ ಕ್ರಿಕೆಟ್. ಓಕೆ. ಸೊ ಅದಾದ್ಮೇಲೆ ಸೀರಿಯಸ್ ಆಗಿ ಸಿನಿಮಾ ಕಡೆ ನಾನು ಬಟ್ ಈಗಲೂ ಕಾಡುತ್ತಾ ಕ್ರಿಕೆಟ್ ಅನ್ನೋದು? ಯಾಕಂದ್ರೆ ಈಗ ರಾಜ್ ಕಪ್ ಆಗ್ಲಿ ಒಂದಷ್ಟು ಟೂರ್ನಮೆಂಟ್ಸ್ ಗಳಾದಾಗ ಸುದೀಪ್ ಸರ್ ಜೊತೆ ಒಂದು ಆಡಿದ್ದುಂಟು. ಅಲ್ಲ, ಕ್ರಿಕೆಟ್ ಅದು ಒಳಗಡೆ ಇರೋ ಇದು ಹೋಗಲ್ಲ. ಆ ಇಷ್ಟ ಇದು ಇದ್ದೇ ಇರುತ್ತೆ. ಆ ಪ್ಯಾಷನ್ ಟುವರ್ಡ್ಸ್ ಕ್ರಿಕೆಟ್ ಇದ್ದೇ ಇರುತ್ತೆ. ಏನು ಆ ಕಡೆ ಮಾಡೋದಕ್ಕಾಗ್ಲಿ ಏನಾದ್ರು ಬಿಟ್ರೆ ಅದು ಇನ್ನೊಂಥರ ನಮ್ಗೆ ವೇದಿಕೆ ಅಥವಾ ಒಂದು ಚಾನ್ಸ್ ಅಥವಾ ಒಂದು ಒಳಗಡೆ ಇರುತ್ತಲ್ಲ, ಹಿಂಗ್ ಆಡ್ಬೇಕಾಯ್ತು. ಸೊ ಯಾವ್ದೇ ಕ್ರಿಕೆಟರ್ಗಾದ್ರೆ ಚಿನ್ನಸ್ವಾಮಿಲಿ ಆಡ್ಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ಸ್ ಅಲ್ಲಿ ಆಡ್ಬೇಕು ಒಂದು ಆಸೆ ಇದ್ದೇ ಇರುತ್ತೆ. ಸೊ ಅದು ಆಗದೆ ಇದ್ರು ನನಗೆ ರಾಜ್ ಕಪ್ ಅಥವಾ CCL ಅಲ್ಲಿ ಅದು ನಂಗೆ ಆ ವೇದಿಕೆ ಕೊಡ್ತು. ಸೊ ಒಂಥರ ಅಲ್ದು ಇನ್ನೊಂಥರ ಅದು ಎಳ್ದೇ ಎಳೆಯುತ್ತೆ ಅಂಡ್ ಆಡಿಸುತ್ತೆ. ಸೊ ಆ ಖುಷಿ ಇದೆ. ಆಕ್ಚುಲಿ ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆದಾಗ ನಾನು ಆಡಿದ್ದೆ. ಅಂದ್ರೆ ಡ್ಯಾನ್ಸರ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ರಾಜ್ ಕಪ್. ರಾಜೇಶ್ ಮಾಸ್ಟರ್ ಅಂಡ್ ಆಲ್ ಡ್ಯಾನ್ಸರ್ಸ್ ಅಸೋಸಿಯೇಷನ್ ಥ್ರೂ ಸ್ಟಾರ್ಟ್ ಆಗಿದೆ. ಅದು ನಮ್ಗೆ CCL ಗೆ ಒಂದು ವೇದಿಕೆ ಮಾಡ್ಕೊಡ್ತು ರಾಜ್ ಕಪ್. ಅಂದ್ರೆ ಅಲ್ಲಿ ಪರಿಚಯಗಳಾಯ್ತು, ಸುದೀಪ್ ಸರ್ ಪರಿಚಯ ಆಯ್ತು, ಟೀಮ್ ಪರಿಚಯ ಆಯ್ತು. ಸೊ ಅಲ್ಲಿಂದ ಸುದೀಪ್ ಸರ್ CCL ಗೆ ಹೇಳಿದ್ರು. ಒಂದು 5 years ಆಡಿದ್ವಿ. 5 years ಅಲ್ಲಿ ಆಲ್ಮೋಸ್ಟ್ ನಾನು ಆಡಿದ್ 5 years. ಅಪ್ಪಂದಿದಾದ್ಮೇಲೆ ನಾನು ಆಡ್ಲಿಲ್ಲ. 5 years ಅಲ್ಲಿ 3-4 years ನಾವು ಫೈನಲಿಸ್ಟ್, 2 ವರ್ಷ ವಿನ್ನರ್ಸ್, ಇನ್ನು 2 ವರ್ಷ ರನ್ನರ್ಸ್, 2 ವರ್ಷ 3 ವರ್ಷ ರನ್ನರ್ಸ್. ಸೊ ಅದೊಂಥರ ಸ್ಟಾರ್ಟಿಂಗ್ 5-6 years ತುಂಬಾ ಪೀಕ್ ಇತ್ತು CCL. ಯಾವಾಗ ಡಿಮಾನಿಟೈಸ್ ಆದ್ಮೇಲೆ ನಿಂತು ಮತ್ತೆ ಇದಾಗಿ ಮತ್ತೆ ಈಗ ಸ್ಟಾರ್ಟ್ ಆಗ್ತಾ 1-2 ವರ್ಷದಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಆ 5 years ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು.